ನಮ್ಮ ಹುಡುಗಂದು ಯಾಕೆ ಓಡ್ ಹೊಂಟಾರ ನೋಡಿ ಎಲ್ಲರೂ ಒಂದು ಮತ್ತಿಷ್ಟು ನೋಡಿ ಬಾ ಅಂದಿನ ಅವ ಒಳಗೆ ಹೋಗ್ಯಾನ. ನಾನು ಫೋನ್ ಹಚ್ಚಾತನಕ್ಕೆ ಫೋನ್ ಎತ್ತಲಿಲ್ಲ. ಹೊಳ್ಳಿ ನಮ್ಗೆ ಮತ್ತು ಅವ್ರು ಯಾರೋ ಸರ್ನ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಮಗಳಿಗೆ ಇಂಜೂರಿ ಆಗೈತಿ, ಇಲ್ಲಿ ಸುಶ್ರುತ ಕರ್ಕೊಂಡು ಹೋಗಿವಿ, ಬರ್ರಿ ಅಂತೇಳಿ. ಅಲ್ಲಿ ಹೋಗಿ ನೋಡಿ ಸರ್, ಇಷ್ಟ ನನಗೆ ಮತ್ತೇನು ಗೊತ್ತಿಲ್ಲ. ಇಲ್ಲ, ನಮ್ಮ ಮಗ ಕರ್ಕೊಂಡು ಹೋಗಿದ್ದಾರೆ, ನಾ ಕರ್ಯಾಕೆ ಹೋಗ್ತಿದ್ದೆ ಇಲ್ಲ, ಇವ್ರು ಹೋಗ್ತಿದ್ರು, ಯಾರು ಒಟ್ಟೊಬ್ರು ಹೋಗ್ತಿದ್ವಿ. ಕಾಲ ಕೇಳಕ್ಕೆ ಇಟ್ರೆ ಈಕೆ ಎಲ್ಲಿ ಮಣ್ಣು ಹಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾರೊಳಗೆ ಕಾಲು ಇಡ್ಬೇಕು. ಎಲ್ಲೂ ಆಕಿ ಹೆಂಗೆ ಒಟ್ಟ ಅಡ್ಡಾಡಿಲ್ಲ. ಈಗಿನ ಹುಡುಗಿಯರಿಗೆ ದಿಸಕ್ಕೆ ಫ್ಯಾನ್ಸಿ ಇಲ್ಲ, ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕಿಲ್ಲ, ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಆಕಿಗಿಂತ ಮೋಸ ಆಗಬಾರ್ದು. ಏನು ನನಗೆ ಗೊತ್ತಿಲ್ಲ ಸರ್, ಇನ್ನಾಗಿ ಮಕ ಕೂಡ ನೋಡಿಲ್ಲ ನಾನು. ಸರ್ ನ್ಯಾಯ ಹಿರೇಮಠ ನಮ್ಮ ಮಗಳು ಸರ್ ಬಿ ಕಾಲೇಜ್ಗೆ ಹೋಗಿದ್ಲು ಸರ್, MCA ಫಸ್ಟ್ ಇಯರ್. ಅಲ್ಲೇ ಕಾಲೇಜ್ ಕ್ಯಾಂಪಸ್ನಾಗ HOD ರೂಮ್ ಮುಂದೆ ಹಿಂದಿಂದ ಬಂದು ತಲವಾರು ಹಾಕ್ಯಾರ ಸರ್. ಅಲ್ಲೇ ಒಳಗಾಗೈತೆ ಸರ್, ಕಾಲೇಜ್ ಬಿಟ್ಟು ಹಿಂಗೆ ಕ್ಲಾಸಿಂದ ಹೊರಗೆ ಬಂದಾಳ, ಅಲ್ಲೇ ಆಗೈತೆ ಒಳಗೆ HOD ರೂಮ್ ಮುಂದೆ ಆಗೈತೆ. ಮಾಡಿದ್ದು ಅವ್ರ BCA ಹಳೆ ಫ್ರೆಂಡ್ ಅನ್ಸರ್, ಅವು ಮಾಡ್ಯಾನ ಸರ್. ಇಲ್ಲ, ಅವ್ರ ಕಾಲೇಜ್ನಾಗ ಮೊದಲು ಇಲ್ಲಿ PC ಜಾಬಿಂದಾಗ BCA ಸ್ಟೂಡೆಂಟ್ ಅಂತ ಅವನು ಮಾಡ್ಯಾನ ಅಂತ. ಅರೆಸ್ಟ್ ಮಾಡ್ಯಾರ ಅಂತ ಈಗ ಪೊಲೀಸ್ ಇಲಾಖೆದವ್ರು ಹೇಳಿದ್ರು ಸರ್. ಮೋಸ್ಟ್ ಪ್ರಾಬಲ್ಲಿ ಅರೆಸ್ಟ್ ಮಾಡ್ಯಾರ. ಮತ್ತು ಶಾಸಕರು ಇದು ಮಾಡಿದ್ರು, ಈಗ ಬಂದೆ ಹೋದ್ರೆ ಹೇಳಿದ್ರಲ್ಲ. ಈಗ 5 ಗಂಟೆ ಸರ್, ಕ್ಲಾಸ್ ರೂಮ್ ಹೊರಗೆ ಬಂದಾಳ ಹಾಕ್ಯಾನ, ರೋಡಿಗೆ ಹಾಕಿಲ್ಲ. ರೋಡ್ನಾಗ ನಮ್ಮ ಕಾರ್ ಐತಿ ಆಲ್ರೆಡಿ, ಅವ್ರ ಮಮ್ಮಿ ಅಲ್ಲೇ ಅದಾರ, ಏನು ಎಲ್ಲಿ ಏನಾಗಿಲ್ಲ. ಬಟ್ ಅಲ್ಲೇ ಒಳಗಡೆನೇ ಆಗಿಬಿಟ್ಟೈತಿ. ಎಲ್ಲ ತಲೆಯವ್ರು ತೊಗೊಂಡು ಅಡ್ಡಾಡತ್ತಾರೆ ಸರ್. ಏನು ವ್ಯವಸ್ಥೆನೋ ಗೊತ್ತಿಲ್ಲ. KL ಅಂತೇಳಿ ನಾವು ದೊಡ್ಡ ಕಾಲೇಜ್ ಅಂತ ಹಾಕಿದ್ವಿ. ಕಾಲೇಜ್ನಾಗ ಈ ರೀತಿ ವ್ಯವಸ್ಥೆ ಐತಿ, ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಯಾರೋ ಬರ್ಬೋದು ಯಾರೋ ಹೋಗ್ಬೋದು. ಅವ್ನು ಆ ಕಾಲೇಜಿಗೆ ಸಂಬಂಧ ಇಲ್ಲ. ಅಂಥವ್ರು ವೆಪನ್ಸ್ ತೊಗೊಂಡು ಹಿಂಗೆ ಅಡ್ಡಾಡ್ತಾರೆ ಅಂದರೆ ನಾವು ಈ ಮುಂದಿನ ನನ್ನ ಮಗಳಂತೂ ಓದ್ಲೆ, ಆದರೆ ಅವರು ಮುಂದಿನ ಮಕ್ಕಳಿಗೆ ಭಯ ಅಲ್ಲ. ಹಾಡಾಗಲೇ ಏನೇ ಇರಲಿ, ಒಳಗೆ ಅಥರೈಸ್ ಪರ್ಸನ್ ಇದ್ರೆ, ಸ್ಟೂಡೆಂಟ್ ಇದ್ರೆ ಒಳಗೆ ಬರ್ಬೇಕು. ಬೇರೆ XYZ ಹಿಂಗೆ ಬಂದರೆ ಏನಂದ್ರೆ ಕಡೆಗೆ ನಮ್ಮ ಮಗಳ ಜೀವನ ತೊಗೊಂಡು ಯಾರು ಏನು ಎಂತ ಗೊತ್ತಿನೂ ಇಲ್ಲ. ಈಗ ಅದು ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತೈತೆ. ನಾವು ಊರ ಮಂದಿ ಎಲ್ಲ ಜನಸೇವೆ ಮಾಡ್ಕೊತ ಅಡ್ಡಾಡ್ತೀವಿ. ಈಗ ನಮ್ಮ ಮಗಳದೇ ಹಿಂಗಾದ್ರೆ ಸಾರ್ವಜನಿಕರ ಬಡಪಾಯಿಗಳದ ಹೆಂಗೆ, ನನಗೆ ಆ ಚಿಂತೆ ಇದೆ. ಆಯ್ತು, ನಮ್ಮ ಮಗಳೇನೋ ಆಯಿತು, ನಮ್ಮ ಕೆಟ್ಟ ಟೈಮು ಆಯಿತು. ಬಟ್ ಇದನ್ನು ಎಚ್ಚರಿಕೆ ವಹಿಸ್ಕೊಂಡು ಪೊಲೀಸ್ ಇಲಾಖೆದವ್ರಾಗಲಿ ಕಾಲೇಜ್ದವ್ರಾಗಲಿ ಮುಂದಿನ ನೋಡ್ಕೋಬೇಕಲ್ಲ. ಭಾಳ ಅನ್ಯಾಯ ಆದಂಗೆ ಸರ್. ನಾವು ಈಗ ನೋಡ್ರಿ ಅವ್ರ ತಾಯಿಗೆ ಏನಂತ ಉತ್ತರ ಕೊಡೋ ಹಿರೇಕೋಬೇಕು ಮಗಳು. ಏನೋ ಇದ್ರೂ ಕೂಡ ಕುಂತು ಸಮಸ್ಯೆ ಬಗೆಹರಿಸ್ಬೇಕು, ಅಲ್ಲಿ ನೋಡ್ತಿರ್ಬೇಕು, ಅಬ್ಸರ್ವೇಷನ್ ಇರ್ಬೇಕು. ಈ ರೀತಿ ಈಗ ಆಕಿನ ಕೊಲ್ಬೇಕಂತೇಳಿ ವೆಪನ್ಸ್ ತೊಗೊಂಡು ಅಡ್ಡಾಡತ್ತೆ. ಕಾಲೇಜ್ ಸ್ಟಾರ್ಟ್ ಆಗಿ ಈಗ ಮೊನ್ನೆ 1 ತಿಂಗಳು 1.5 ತಿಂಗಳು ಆಯ್ತು ಕಾಲೇಜ್ ಚಲೋಗಿ. ಈಗೂ MCA ಈಗ ಸ್ಟಾರ್ಟ್ ಅಲ್ಲ ರೀ, ಆಫ್ಟರ್ BCA ರಿಸಲ್ಟ್ ಆದಿಂದ MCA ಫಸ್ಟ್ ಇಯರ್ ಈಗ ಸ್ಟಾರ್ಟ್ ಆಗೈತೆ. 1 ತಿಂಗಳಾಗೈತೆ ಕಾಲೇಜ್ ಚಲೋ ಆಗಿ ಅಷ್ಟೇ. ಇಂಥ ವ್ಯವಸ್ಥೆ ಆಗೈತೆ.